ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಬ್ರೈಡಲ್ ಸಾರಿಗಳಿಗೆಲ್ಲ ಹಾಕೋಬೋದು. ತುಂಬ ಗ್ರ್ಯಾಂಡ್ ಅಂತಿಲ್ಲ, ಆದರೂ ಚೆನ್ನಾಗೇ ಇದೆ. ತುಂಬ ಈಸಿಯಾಗಿ ಮಾಡೋಂಥದ್ದು. ಸಾಮಾನ್ಯ ಎಲ್ಲ ರೀತಿಯ ಸೀರೆಗಳಿಗೂ ಮಾಡ್ಬೋದು. ಇದಕ್ಕೆ ಈ ಥರ ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಸೇರಿಸೋಕ್ಕೆ ಒಂದು ರೌಂಡ್ ಬೀಡ್, 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಟಾರ್ಟಿಂಗಲ್ಲಿ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಈ ಥರ 2 ಸಾರಿ ಹತ್ರ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೆ ಡಬಲ್ ಲಾಕ್ ಆಗುತ್ತೆ, ಸೇಫ್ ಆಗಿರುತ್ತೆ. ಈಗ 4 ಚೈನ್ ಮಾಡ್ತಾಯಿದ್ದೀನಿ. ಫಸ್ಟು 4 ಚೈನ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅದನ್ನು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 5 ಚೈನು, 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ ಬಟ್ಟೆಗೆ. 4 ಚೈನು ಮತ್ತು 5 ಚೈನು. ಈಗ ರಿಂಗ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ರಿಂಗ್ ಬೀಡ್ ಮತ್ತು ಮಿಡ್ಲಲ್ಲಿ ಒಂದು ರೌಂಡ್ ಬೀಡ್ ಸೇರಿಸ್ಕೊಂಡು ದಾರಕ್ಕೆ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ದಾರ ಲಾಕ್ ಮಾಡಿ ಅದನ್ನು ರಿಂಗ್ ಬೀಡನ್ನು ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ ಮತ್ತೆ 5 ಚೈನ್, 5 ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, 3 4 ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 5 ಚೈನು ಈ ಥರ. ಇನ್ನು 5 ಚೈನು, 1 2 3 4 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ಸೇರಿಸ್ಕೊಳ್ಳಿ. ಆಮೇಲೆ ರಿಂಗ್ ಬೀಡ್, ಈ ಥರ ರಿಂಗ್ ಬೀಡ್ ತಗೊಳ್ಳಿ. ಮಧ್ಯದಲ್ಲಿ ರೌಂಡ್ ಬೀಡ್ ಇಟ್ಕೊಂಡು ಎಲ್ಲ ಹೋಲ್ಗಳಿಗೂ ಸೇರಿಸ್ಕೊಳ್ಳಿ. ರಿಂಗ್ ಬೀಡ್ ಹೋಲ್ಗೆ ಫಸ್ಟು, ಆಮೇಲೆ ರೌಂಡ್ ಬೀಡ್ನ ಹೋಲ್ಗೆ ಫಸ್ಟು, ಇನ್ನು ಆ ಕಡೆ ರೌಂಡ್ ಬೀಡ್ನ ಆ ಕಡೆ ಹೋಲು ಮತ್ತು ರಿಂಗ್ ಬೀಡ್ನ ಆ ಕಡೆ ಹೋಲು, ಆ ಥರ ಸೇರಿಸ್ಕೊಂಡು ದಾರಕ್ಕೆ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಅಳತೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಮತ್ತು 5 ಚೈನು, ಮತ್ತು 4 ಚೈನು, 5 ಚೈನು. ಅಂದರೆ ರಿಂಗ್ ಬೀಡ್ನ ಆ ಕಡೆ ಈ ಕಡೆ 5 ಚೈನು, ಮಧ್ಯದಲ್ಲಿ 4 ಚೈನು, 4 ಚೈನು ಕುಚ್ಚಿಗೆ ಈ ಥರ ಮಾಡ್ಕೊಂಡು ಹೋಗಬೇಕು. ಎಂಡಲ್ಲಿ ರಿಂಗ್ ಬೀಡ್ ಆದಮೇಲೆ 5 ಚೈನ್ ಹಾಕಿಬಿಟ್ಟು 4 ಚೈನ ಮಾಡಿ 4 ಚೈನ್ ಮಾಡಿ ಸ್ಟಾಪ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನೊಂದು ಸ್ವಲ್ಪ ಮಾಡಿದ್ದೀನಿ. ಎಂಡಲ್ಲಿ ರಿಂಗ್ ಬೀಡ್ನ ಪಕ್ಕದಲ್ಲಿ 5 ಚೈನು, ಆಮೇಲೆ 4 ಚೈನ್ ಮಾಡಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡಿ, ಆ ಲಾಕಿನ ಒಳಗಡೆನೇ ಡಬಲ್ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, 4 ಚೈನ್ ಮಾಡಿ ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 5 ಚೈನ್ ಇದೆಯಲ್ವ, ಅಲ್ಲಿ 3 ಚೈನ್ ಹಾಕ್ಕೊಂಡು, ನೀವು 5 ಚೈನಲ್ಲಿ ಸಿಂಗಲ್ ಕ್ರೋಶನೇ ಹಾಕ್ಕೋಬೋದು 3. ನಾನಿಲ್ಲಿ 3 ಚೈನ್ ಹಾಕ್ಕೊಂಡು ಆ 5 ಚೈನಲ್ಲಿ ಲಾಕ್ ಮಾಡಿದ್ದೀನಿ. ಅಂದರೆ ಮಿಡ್ಲಿಗೆ ಬರುತ್ತೆ, 5 ಚೈನ್ನ ಮಿಡ್ಲಿಗೆ ಬರುತ್ತೆ ಇದು. 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರು ಓಕೆ. ಈಗ ರಿಂಗ್ ಬೀಡಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ರಿಂಗ್ ಬೀಡ್ ಒಳಗಿಂದ ದಾರ ತೊಗೊಂಬನ್ನಿ. ದಾರ ತೊಗೊಂಬಂದು 3 ಲೂಪ್ ಇರುತ್ತೆ, 2 1 ಮಾಡಿ ಮತ್ತು 2 1 ಮಾಡಿ. ನಾರ್ಮಲ್ ಡಬಲ್ ಕ್ರೋಶೆಗಳು ಫುಲ್ಲು ರಿಂಗ್ ಬೀಡಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಅಷ್ಟು ಮಾಡ್ಕೋಬೇಕು. ಈಕ್ವಲಾಗಿ ಮಾಡ್ಕೊಂಡು ಹೋಗ್ಬೇಕು. ಫುಲ್ಲು ರಿಂಗ್ ಬೀಡು ಫುಲ್ಲು ಬರೋ ಅಷ್ಟು. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನಾನಿಲ್ಲಿ ನೋಡಿ 19 ಡಬಲ್ ಕ್ರೋಶೆ ಮಾಡಿದ್ದೀನಿ, 19 ಡಬಲ್ ಕ್ರೋಶೆ. ನೆಕ್ಸ್ಟ್ 5 ಚೈನಲ್ಲಿ ಲಾಕ್ ಮಾಡಿ. ರಿಂಗ್ ಬೀಡ್ ಆ ಕಡೆ 5 ಚೈನ್ ಇದೆಯಲ್ವ ಅದರಲ್ಲಿ ಮತ್ತೆ 3 ಚೈನ್ ಹಾಕ್ಕೊಂಡು ಆ ಲಾಕಲ್ಲಿ ಲಾಕ್ ಮಾಡಿ. ಹೇಗೆ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿದ್ದೀರಾ ರಿಂಗ್ ಬೀಡ್ನ ಸ್ಟಾರ್ಟಿಂಗಲ್ಲಿ, ಅದೇ ಥರ ರಿಂಗ್ ಬೀಡ್ನ ಮೊದಲಿನ 5 ಚೈನಲ್ಲಿ ಮಾಡಿದ್ರಲ್ವ ಅದೇ ಥರ ಎಂಡಿಂಗ್ 5 ಚೈನಲ್ಲೂ ಮಾಡ್ಕೋಬೇಕು. ಈಗ ಮಧ್ಯದ 4 ಚೈನು ಅದು ಕುಚ್ಚಿಗಿರೋದು ಅದನ್ನು ಹಾಗೆ ಮಾಡಿ. ನೆಕ್ಸ್ಟ್ 3 ಚೈನ್ ಮಾಡಿ ನೆಕ್ಸ್ಟ್ 5 ಚೈನಲ್ಲಿ ಸೇರಿಸ್ಕೊಂಡು ನೋಡಿ. ಈಗ ನೆಕ್ಸ್ಟ್ 5 ಚೈನ್ ಇದೆ ಬೀಡ್ ಪಕ್ಕ, ಇಲ್ಲಿ 3 ಚೈನ್ ಮಾಡಿ ಆ 5 ಚೈನಲ್ಲಿ ಲಾಕ್ ಮಾಡಿ. ಮತ್ತು ಡಬಲ್ ಕ್ರೋಶೆ ಮಾಡಿ ರಿಂಗ್ ಬೀಡಲ್ಲಿ
ನೆಕ್ಸ್ಟ್ ರಿಂಗ್ ಬೀಡ್ನ ಆ ಕಡೆ 5 ಚೈನಲ್ಲಿ ಲಾಕ್ ಮಾಡಿಬಿಟ್ಟು 3 ಚೈನ್ ಹಾಕಿ ಲಾಕಲ್ಲಿ ಲಾಕ್ ಮಾಡಬೇಕು. ಆಮೇಲೆ ಈ ಥರ ಮಾಡ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ಪು, ಈಗ ಇದು ಆರ್ಚ್ ಮಾಡಿ ಮುಗಿಸಿದ್ದೀನಿ, ದಾರ ಕಟ್ ಮಾಡಿದ್ದೀನಿ ಆ ಕಡೆ. ಈಗ ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಕಲರ್ ದಾರ ತಗೊಂಡು ಸ್ಟಾರ್ಟಿಂಗು ಲಾಕ್ ಇದೆಯಲ್ವ, ಲಾಕಿನ ಒಳಗಡೆನೇ ಲಾಕ್ ಮಾಡ್ತಾಯಿದ್ದೀನಿ, ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನು, ಚೈನ್ ಮಾಡಿ ಲಾಕಲ್ಲಿ 4 ಚೈನ್ನ ಲಾಕಲ್ಲಿ ಲಾಕ್ ಮಾಡಿ. ಈಗ ಇಲ್ಲಿಂದ ಡೈರೆಕ್ಟಾಗಿ ಮಾಡ್ಬೋದು, ಅಥವಾ ನಿಮಗೆ ಜಾಗ ಇದ್ದರೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆ ಮಧ್ಯದ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಆರ್ಚ್ ಇದೆಯಲ್ವ, ಆರ್ಚಲ್ಲಿ 3 ಅಂದರೆ ಈಕ್ವಲ್ ಆಗಿ ಡಿವೈಡ್ ಮಾಡಿ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು, ಅಂದರೆ ಫಸ್ಟ್ ಚೈನಲ್ಲಿ ಆರ್ಚಿನ ಫಸ್ಟ್ ಡಬಲ್ ಕ್ರೋಶೆ ಚೈನಲ್ಲಿ ಒಂದು ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಹಾಕ್ಕೊಂಡಿದ್ದೀನಿ. ಸ್ಮಾಲ್ ಬೀಡ್ ಹಾಕ್ಕೊಂಡು ನೆಕ್ಸ್ಟು ಎಲ್ಲ ಡಬಲ್ ಕ್ರೋಶೆಗಳ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು ಸಿಂಗಲ್ ಕ್ರೋಶೆ. ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 19 ಹಾಕಿದ್ದೀನಲ್ವ, 9ನೇ ಡಬಲ್ ಕ್ರೋಶೆ ಬರೋವರೆಗೂ, ಅಂದರೆ 8 ಫಸ್ಟಿಂದಲ್ಲಿ ಬೀಡ್ ಹಾಕಿದೆ, ಸೆಕೆಂಡು, ಥರ್ಡು, 4th, 5th, 6th, 7th, 8th ಇಷ್ಟು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. 2, 3, 4, 5, 6, 7, 8 ಇಷ್ಟರವರೆಗೂ. 9ನೇದಲ್ಲಿ ಮತ್ತೆ ಬೀಡ್ ಹಾಕ್ಕೊಳ್ತಾ ಇದ್ದೀನಿ ಮಿಡ್ಲಲ್ಲಿ. 19 ಹಾಕಿರೋದಲ್ವಾ, 9ನೇದಲ್ಲಿ ಮತ್ತೆ ಬೀಡ್ ಸೇರಿಸ್ಕೊಂಡಿದ್ದೀನಿ. ಮತ್ತು 10, 11, 12 ಹಂಗೆ ಮಾಡಿ 17ರವರೆಗೆ, ಲಾಸ್ಟಿಗಿಂತ ಒಂದು ಮೊದಲೇ 18ರವರೆಗೆ, 19 ಡಬಲ್ ಕ್ರೋಶೆ ಹಾಕಿರೋದಲ್ವ, 18ರವರೆಗೂ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈಗ ಗೊತ್ತಾಯಿತು ಅಂತ ಅನ್ಕೋತೀನಿ. ಸ್ಟಾರ್ಟಿಂಗಲ್ಲೊಂದು, ಮಿಡ್ಲಲ್ಲೊಂದು, ಎಂಡಲ್ಲೊಂದು ಬೀಡ್ಸ್ ಹಾಕೋದು. ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನಲ್ಲಿ ಬೀಡ್ಸ್ ಹಾಕಿ, ಸೆಕೆಂಡು, ಥರ್ಡು, 4th ಆ ಥರ 8thವರೆಗೂ ಸಿಂಗಲ್ ಕ್ರೋಶೆ ಮಾತ್ರ, ಪ್ಲೇನ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. 9th ಮತ್ತೆ ಬೀಡ್ಸ್ ಹಾಕಿದ್ದೀನಿ. ಮತ್ತು 10, 11, 12, 13 ಆ ಥರ 18ವರೆಗೂ ಹಾಕೋತಾ ಇದ್ದೀನಿ. 19 ಅಲ್ವಾ, 18ನಲ್ಲಿ ಬೀಡ್ ಹಾಕಿ 19ನಲ್ಲಿ ಲಾಕ್ ಮಾಡ್ತೀನಿ. 19ನಲ್ಲಿ ಬೀಡ್ ಹಾಕಬಾರ್ದು, ಅದು ಚೆನ್ನಾಗಿ ಬರಲ್ಲ. ಅದರಿಂದ ಒಂದು ಮೊದಲೇ ಹಾಕ್ಕೋಬೇಕು. 18th ಬೀಡ್ಸ್ ಹಾಕ್ಕೋಬೇಕು. 18 ಈಗ ಇನ್ನೊಂದಿದಲ್ಲಿ 19th ನೋಡಿ ಈ ಥರ ಬರುತ್ತೆ. ಈಗ 18th ಆದಮೇಲೆ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡ್ ಸೇರಿಸ್ಕೊಂಡು 19th ಲಾಕ್ ಮಾಡ್ಕೋಬೇಕು. 19th ಹಾಕಿದರೆ ಲಾಕ್ ಮಾಡದೇ ನಾವು ಮುಂದೆ ಹೋಗಬೇಕಾಗತ್ತೆ, ಆವಾಗ ಚೆನ್ನಾಗಿ ಕಾಣಲ್ಲ ಅದು ನೋಡೋದಕ್ಕೆ. ಅದರಿಂದ 18th ಹಾಕ್ತಾಯಿದ್ದೀನಿ. ಇದನ್ನು ನೆಕ್ಸ್ಟ್ 5 ಚೈನ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡಿ, ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಅಂದರೆ ಸ್ಟಾರ್ಟಿಂಗಲ್ಲಿ, ಮಿಡ್ಲಲ್ಲಿ, ಎಂಡಲ್ಲಿ ಒಂದೊಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಆರ್ಚಲ್ಲಿ. ಈ ಥರ ನಿಮಗೆ 19 ಡಬಲ್ ಕ್ರೋಶೆ ಬಂದಿಲ್ಲ ಅಂದ್ರೂ ಮಿಡ್ಲಿನ ಡಬಲ್ ಕ್ರೋಶೆ, ಅಂದರೆ ಸ್ಟಾರ್ಟಿಂಗಲ್ಲಿ, ಮಿಡ್ಲಿಂಗಲ್ಲಿ, ಎಂಡ್ ಅಲ್ಲಿ ಒಂದು, ಆ ಥರ 3 ಬೀಡ್ಸು ಹಾಕ್ಕೊಳ್ಳಿ ಡಿವೈಡ್ ಮಾಡಿಕೊಂಡು. ಎಷ್ಟು ಡಬಲ್ ಕ್ರೋಶೆ ಬಂದು ಅದರ ಮೇಲೆ ಒಂದು 4 ಚೈನನ್ನು ಹಾಗೆ ಮಾಡ್ಕೊಳ್ಳಿ ಕುಚ್ಚಿಗಿರೋದು. ನೆಕ್ಸ್ಟ್ 5 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಆರ್ಚಲ್ಲೂ ಅದೇ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲಾಗಿದೆ, ಈಸಿಯಾಗಿದೆ, ಆದ್ರೂ ಚೆನ್ನಾಗಿಯೇ ಕಾಣಿಸುತ್ತೆ ನಿಮಗೆ. 3 ಬೀಡ್ ಇರುತ್ತೆ, ಮಧ್ಯದಲ್ಲಿ ರಿಂಗ್ ಬೀಡ್ಸ್ ಇರುತ್ತೆ. ಅದರಿಂದಾಗಿ ಒಂದು ಸ್ವಲ್ಪ ಚೆನ್ನಾಗಿರೋ ಆರ್ಚ್ ಬರುತ್ತೆ. ಆರ್ಚಿನ ಶೇಪು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೋಬೋದು ನೀವು. ಈ 4 ಚೈನ್ ಮಧ್ಯದ 4 ಚೈನ್ಗಳಲ್ಲಿ ಕುಚ್ಚು ಹಾಕ್ಕೊಳ್ಳೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೀವು ಮಾಡಿ ನೋಡಿ. ಯಾವುದೇ ಸೀರೆಗಳಿಗೆ ಮಾಡ್ಕೋಬೋದು. ಗ್ರ್ಯಾಂಡ್ ಸೀರೆಗಳಿಗೂ ಮಾಡ್ಬೋದು, ಮೀಡಿಯಮ್ ಸೀರೆಗಳಿಗೂ ಮಾಡ್ಬೋದು, ಸೆಮಿ ಬ್ರೈಡಲ್ ಥರನೂ ಮಾಡ್ಕೋಬೋದು. ಇದಕ್ಕೆ ಬೇಕಾದ್ರೆ ಸ್ಟೋನ್ ಚೈನ್ ಏನಾರು ಹಾಕಿದರೆ ಇನ್ನೂ ಗ್ರ್ಯಾಂಡ್ ಕಾಣಿಸುತ್ತೆ. ಅಗತ್ಯ ಇಲ್ಲ, ಯಾಕಂದರೆ ರಿಂಗ್ ಬೀಡ್ಸ್ ಅಲ್ವಾ, ಅದುವೇ ಒಂದು ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಇಷ್ಟ ಆಗುತ್ತೆ, ನೀವು ಒಂದು ಸತಿ ಟ್ರೈ ಮಾಡಿ, ನಿಮ್ಮ ಸೀರೆಗಳಿಗೆ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಹೆಂಗೆ ಅನ್ನಿಸ್ತು ನಿಮಗೆ ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನನ್ನ ಹೊಸ ವೀಡಿಯೋಗಳೆಲ್ಲ ನಿಮಗೆ ಸಿಗುತ್ತೆ. ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಮುಂದಿನ ವೀಡಿಯೋಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.